ಒಂದು ಕನಸಿನಿಂದ ಆರಂಭವಾದ ಸ್ವರಾಜ್ಯ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಹಿಸ್ಟ್ರಿ ಈಸ್ ನಾಟ್ ಜಸ್ಟ್ ರಿಟನ್ ಇನ್ ಬುಕ್ಸ್. ಸಮಟೈಮ್ಸ್ ಹಿಸ್ಟ್ರಿ ವಾಕ್ಸ್, breathes and roars. That roar was ಛತ್ರಪತಿ ಶಿವಾಜಿ ಮಹಾರಾಜ್. ಅವರು ಭಯದ ಮೌನವನ್ನು ಚೂರು ಮಾಡಿದ ಗರ್ಜನೆ. ಅವರು ಅಂಧಕಾರದ ಎದೆಯಲ್ಲಿ ಬೆಳಕಾಗಿ ಹತ್ತಿದ ಜ್ವಾಲೆ. ಅವರು ಸ್ವರಾಜ್ಯ ಎಂಬ ಮಹಾಸ್ವಪ್ನಕ್ಕೆ ಜೀವ ಕೊಟ್ಟ ರಾಜ. Born on 19 February 1630 in Shivaneri Fort, Shivaji Maharaj grew like a young lion among mountains. Taught by Jijamata that power without justice is like a sword without edge. ಬಾಲ್ಯದಲ್ಲಿ ತಾಯಿ ಜೀಜಾಮಾತೆಯಿಂದ ಒಂದು ಪಾಠ ಕಲಿತರು. ರಾಜ್ಯವು ಕಿರೀಟಕ್ಕಾಗಿ ಅಲ್ಲ, ಜನರ ರಕ್ಷಣೆಗಾಗಿ. ಅದೇ ಪಾಠ ಅವರ ಜೀವನದ ಧ್ಯೇಯವಾಯಿತು. ಶಿವಾಜಿ ಮಹಾರಾಜರು ಘೋಷಿಸಿದ ಅಮರ ವಾಕ್ಯ ಸ್ವರಾಜ್ಯ ಹಮಾರಾ ಜನ್ಮಸಿದ್ಧ ಹಕ್ಕ ಆಹೆ. ಈ ಮಾತು ಮಾತಲ್ಲ, ಅದು ಗುಡುಗಿನ ನಾದ. ಅದು ಸಾಮಾನ್ಯ ಜನರ ಹೃದಯದಲ್ಲಿ ಧೈರ್ಯದ ಅಗ್ನಿಯನ್ನು ಹೊತ್ತಿಸಿತು. ಶಿವಾಜಿ ಮಹಾರಾಜರು ಕತ್ತಿಯಿಂದ ಮಾತ್ರ ಯುದ್ಧ ಮಾಡಲಿಲ್ಲ, ಅವರು ಬುದ್ಧಿಯಿಂದ ಯುದ್ಧ ಗೆದ್ದರು. ಅವರು ಕೋಟೆಗಳನ್ನು ಮಾತ್ರ ಕಟ್ಟಲಿಲ್ಲ, ಅವರು ಜನರ ಮನಸ್ಸಿನಲ್ಲಿ ವಿಶ್ವಾಸದ ಕೋಟೆ ನಿರ್ಮಿಸಿದರು. ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿ ರೈತನ ಬೆವರಿಗೆ ಗೌರವವಿತ್ತು, ಮಹಿಳೆಗೆ ಸುರಕ್ಷತೆ ಇತ್ತು, ಧರ್ಮಕ್ಕೆ ಸ್ವಾತಂತ್ರ್ಯ ಇತ್ತು, ನ್ಯಾಯಕ್ಕೆ ಸ್ಥಾನ ಇತ್ತು. ಶಿವಾಜಿ ಮಹಾರಾಜರು ಸ್ಪಷ್ಟವಾಗಿ ಹೇಳಿದರು, ಸ್ತ್ರೀ ಕಾ ಸನ್ಮಾನ್ ಮಂಜೆ ರಾಜಾ ಕಾ ಸನ್ಮಾನ್. ಆ ಕಾಲದ ಅಂಧಕಾರದಲ್ಲಿ ಈ ಚಿಂತನೆ ದೀಪದಂತೆ ಹೊಳೆಯಿತು, ಮಾನವೀಯತೆಗೆ ಹೊಸ ದಾರಿಯನ್ನು ತೋರಿಸಿತು. ಅವರು ಶತ್ರುವನ್ನು ಸೋಲಿಸಿದರು, ಆದರೆ ಶತ್ರುವಿನ ಗೌರವವನ್ನು ಸೋಲಿಸಲಿಲ್ಲ. ಅವರ ಸೈನ್ಯ ಸಂಖ್ಯೆಯಲ್ಲಿ ಚಿಕ್ಕದಾಗಿದ್ದರು, ಅವರ ಸಂಕಲ್ಪ ಸಾಗರದಷ್ಟು ಆಳವಾಗಿ ಮತ್ತು ಅವರ ಧೈರ್ಯ ಸಿಂಹನತೆ ಪ್ರಕಾರ. ರಾಯಗಢದಲ್ಲಿ ಪಟ್ಟಾಭಿಷೇಕವಾದ ದಿನ ಅವರು ತಮಗೆ ರಾಜನೆಂದು ಘೋಷಿಸಲಿಲ್ಲ, ನಾನು ನಿಮ್ಮ ಸೇವಕ ಎಂದು ಸಾರಿದರು. ಶಿವಾಜಿ ಮಹಾರಾಜರು ನಮಗೆ ಹೇಳುವ ಸಂದೇಶ ಒಂದೇ, ಪರಿಸ್ಥಿತಿ ಎಷ್ಟು ದೊಡ್ಡದಾಗಿದ್ದರೂ ಕನಸು ಇನ್ನೂ ದೊಡ್ಡದಾಗಿರಲಿ. ಶಿವಾಜಿ ಮಹಾರಾಜ್ ಇಸ್ ನಾಟ್ ಜಸ್ಟ್ ಅ ಹಿಸ್ಟ್ರಿ, ಹಿ ಇಸ್ ದ ಹಾರ್ಟ್‌ಬೀಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್, ನಾಟ್ ಜಸ್ಟ್ ಎ ವಾರಿಯರ್ ಬಟ್ ಎ ಲೈಟ್ ಹೌಸ್ ಫಾರ್ ಲೀಡರ್ಶಿಪ್. ನಾವು ಅವರನ್ನು ಮೂರ್ತಿಯಲ್ಲಿ ಹುಡುಕುವುದು ಬೇಡ, ಅವರನ್ನು ಹುಡುಕೋಣ ನಮ್ಮ ನಡೆನುಡಿಯಲ್ಲಿ. ಧೈರ್ಯ ನಮ್ಮ ಧ್ವನಿಯಾಗಲಿ, ನ್ಯಾಯ ನಮ್ಮ ಶಸ್ತ್ರವಾಗಲಿ ಮತ್ತು ಸ್ವರಾಜ್ಯ ನಮ್ಮ ಸಂಕಲ್ಪವಾಗಲಿ. ಜೈ ಶಿವಾಜಿ, ಜೈ ಭವಾನಿ.